ರೆಸಿಪಿ ಬೆಲ್ಲದ ಹಣ್ಣಿನ ಜ್ಯೂಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಬೆಲ್ಲದ ಹಣ್ಣು, 1 ಕಪ್ ಆಗೋಷ್ಟು ಉಂಡೆ ಬೆಲ್ಲ ಪುಡಿ ಮಾಡಿದ್ದೀವಿ. ಆಮೇಲೆ ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ಮಾಡಿರೋದು. ಆಮೇಲೆ 2 ಗ್ಲಾಸ್ ಅಷ್ಟು ನೀರು. ಜ್ಯೂಸ್ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡಿದ್ದೀವಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಹಣ್ಣನ್ನು ನಾವು ಕಟ್ ಮಾಡಿಕೊಂಡು ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೀರಲ್ಲಿ. ಈ ರೀತಿ ಇರುತ್ತೆ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ತಗೊಂಡಿರೋ ಅಷ್ಟು ಬೆಲ್ಲನ ಹಾಕಬೇಕು. ಅದ್ರ ಜೊತೆ ಏಲಕ್ಕಿ ಶುಂಠಿ ಪುಡಿನೂ ಹಾಕಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ತಗೊಳ್ಳೋರು ವಾರಕ್ಕೊಂದ್ಸಲ ತಗೊಂಡ್ರು ಶುಗರು BP ಲೆವೆಲ್ ಎಲ್ಲ ಕಮ್ಮಿ ಆಗುತ್ತೆ, ಕಂಟ್ರೋಲಿಗೆ ಬರುತ್ತೆ. ತುಂಬ ಒಳ್ಳೆ ಹೆಲ್ತಿ ಡ್ರಿಂಕ್ ಇದು. ಸೊ ಈಗ ಬೆಲ್ಲ ಕರಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀವು. ಬೆಲ್ಲ ಎಲ್ಲ ಕರಗಿದ್ಮೇಲೆ ನೀವು ಸೋಸ್ಕೊಬೋದು, ಅಥವಾ ಹಾಗೆ ಕುಡಿದ್ರೂ ಇನ್ನೂ ಒಳ್ಳೆಯದೇ. ಈಗ ಇದನ್ನ ಜ್ಯೂಸ್ನ ಸೋಸ್ಕೊಂಡು ನಾವು ಗ್ಲಾಸಿಗೆ ಹಾಕೊಂಡಿದ್ದೀವಿ. ಬೆಲ್ಲದ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.